ಇವತ್ತು ನಮ್ಮ ಜೊತೆ ಹಾಸ್ಟಿನ್ ಥಾಮಸ್ ಸರ್ ಅವರಿದ್ದಾರೆ. ಅವರಿಗೆ ಕಾಲಿಗೆ ಒಂದು ಫ್ರಾಕ್ಚರ್ ಆಗಿ ಸರ್ಜರಿ ಮಾಡ್ಕೊಂಡಿದ್ದಾರೆ ನಮ್ಮ ಹಾಸ್ಪಿಟಲಲ್ಲೇ. 39 ವರ್ಷದಿಂದ ಲೋಕೋ ಪೈಲಟ್ ಆಗಿ ವರ್ಕ್ ಮಾಡಿದ್ದೀರಿ. ಬೆಂಗಳೂರು ಇನ್ನಿತರ ಮೆಟ್ರೋಪಾಲಿಟನ್ ಸಿಟಿಗಳು ತುಂಬಾ ಅಡ್ವಾನ್ಸ್ ಆದಂತಹ ಫೆಸಿಲಿಟೀಸ್ ಇರುವಂತಹ ಹಾಸ್ಪಿಟಲ್ಗಳನ್ನು ನೋಡಿರಬಹುದು. ಎಲ್ಲ ಕಡೆ ಸುತ್ತಾಡಿಬಿಟ್ಟು ಬಂದಿವರು ನೀವು. 39 ವರ್ಷ ಆಯಿತು. ಇವಾಗ ಇಂಥ ಒಂದು ಸಿಚುವೇಶನ್ ಅಲ್ಲಿ ರೂರಲ್ ಸೆಟಪ್ ಆಗಿ ನಮ್ಮ ಬೆನಕ ಹಾಸ್ಪಿಟಲ್ಗೆ ಬಂದಿದ್ದೀರಿ. ಇಲ್ಲಿ ಸರ್ಜರಿ ಆಗಿದೆ ನಿಮ್ಮದು. ಇಲ್ಲಿರುವಂತ ಶುಶ್ರೂಷೆಗಳನ್ನು ನೀವು ತಗೊಂಡಿದ್ದೀರಿ. ಸೊ ನಿಮ್ಗೆ ನಿಮ್ಮ ಅನುಭವವನ್ನೊಮ್ಮೆ ಹಂಚಿಕೊಂಡ್ರೆ ನಮ್ಗೆ ಅದು ತುಂಬಾ ಒಂದು ಅಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್, ಇಲ್ಲಿ ನಿಮ್ಗೆ ಸಿಕ್ಕಿದಂತಹ ಸೇವೆ ಇರ್ಬೋದು, ನಿಮ್ಮ ಟ್ರೀಟ್ಮೆಂಟ್ ಇರ್ಬೋದು, ಎಲ್ಲವನ್ನು ಒಮ್ಮೆ ಹಂಚಿಕೊಂಡ್ರೆ ಒಳ್ಳೇದಾಗ್ತಿತ್ತು. ನನ್ನ ಮ್ಯಾಕ್ಸಿಮಮ್ ನನ್ನ ಜೀವನದಲ್ಲಿ ನಾನು ಬೆಂಗಳೂರಲ್ಲಿ 39 ವರ್ಷ ಇದ್ದೆ. ಆ ಟೈಮಲ್ಲಿ ಆದಷ್ಟು ಹಾಸ್ಪಿಟಲ್ ನೋಡಿದ್ದೇನೆ. ಮಾರ್ತಾ, ಫೋರ್ಟೀಸ್, ಆಮೇಲೆ ಪ್ರೈವೇಟ್ ಮಹಾಲಕ್ಷ್ಮಿ ಅಂತಂದು ಜ್ವರ ಬಂದಾಗ, ಆಮೇಲೆ ದ ಮೇಜರ್ ಒನ್ ಬೈಪಾಸ್ ಸರ್ಜರಿ ಕೂಡ ಮಾಡಿದ್ದೆ ಫೋರ್ಟೀಸಲ್ಲಿ. ಆದಷ್ಟು ನೋಡಿ ಇದು ಆಕಸ್ಮಿಕವಾಗಿ ನಾನು ಬೆಳ್ತಂಗಡಿ ಬಂದಾಗ, ಇಲ್ಲಿ ನನ್ನ ಆನ್ಸಿಸ್ಟರ್ ಮನೆಗೆ ಬಂದಾಗ ಒಂದು ಆಕ್ಸಿಡೆಂಟಲ್ ಕೇಸಲ್ಲಿ ಸಿಕ್ಕಾಕೊಂಡು ಈ ಹಾಸ್ಪಿಟ್ಲಿಗೆ ಬಂದೆ. ಸಟನ್ ಕಾರಣದಿಂದ ಒನ್ ಡೇ ಅವರು ಪ್ಲಾಸ್ಟರ್ ಎಲ್ಲ ಮಾಡಿಬಿಟ್ಟು ವೆಯ್ಟ್ ಮಾಡ್ಲಿಕ್ಕೆ ಹೇಳಿದರು ಬಿಕಾಸ್ ಆಫ್ ಸ್ವೆಲ್ಲಿಂಗ್. ದೇ ಅರೇಂಜ್ ಮೈ ಡಾಕ್ಟರ್ ಹೂ ಕೇಮ್ ಇಮಿಡಿಯೇಟ್ಲಿ ಇನ್ ಟೈಮ್ ಆ್ಯಂಡ್ ಅವರು ಟೈಮ್ ಕೊಟ್ಟರು, ಆಪ್ರೇಷನ್ಗೆ ಟೈಮ್ ಕೊಟ್ಟರು, ನೆಕ್ಸ್ಟ್ ಡೇ ಮಾಡ್ತೇವೆ ಅಂತ. Then they preponed it and done at for 1 hour in advance. ಆಪರೇಷನ್ನಲ್ಲಿ ಅನಸೆಸಿ ಎಲ್ಲ ಕೊಟ್ಟು ಒಳಗಡೆ ಅವರದು ನಮಗೆ ಫೀಲಿಂಗ್ ಎಲ್ಲ ಆಗ್ತಾ ಇತ್ತು. ಅವರು ಏನೇನು ಮಾಡ್ತಾರೆ, ಹೌ ದೇ ಆರ್ ಇದು ಅಪ್ಲಿಕೇಶನ್ ಆಫ್ ಮೆಡಿಸಿನ್ ಎಲ್ಲ ಗೊತ್ತಾಗ್ತಾ ಇತ್ತು. ಆಫ್ಟರ್ವರ್ಡ್ಸ್ ಇಟ್ ವಾಸ್ ವೆಲ್ ಸೆಟಲ್ಡ್. ನನಗೆ ಬಂದ ಕೂಡಲೇ ಹೊರಗಡೆ ಹ್ಯಾಂಗಿಂಗ್ ಲೆಗ್ ಆ್ಯಂಕಲ್ was set right and made perfect ಅಂತ ಅನಿಸಿತು. ಆ್ಯಂಡ್ ಐ ವಾಸ್ ಅಂಡರ್ ದ ಹಾಸ್ಪಿಟಲ್ ಕೇರ್ ಅಟ್ OT ಫಾರ್ 1 day. ಅಲ್ಲಿಂದ ಡಿಸ್ಚಾರ್ಜ್ ಮಾಡಿ ಈಗ ವಾರ್ಡಿಗೆ ತಂದಿದ್ದಾರೆ. ಇಲ್ಲಿ ವಿ ಹ್ಯಾವ್ ಎ ಸುಪೀರಿಯರ್ ಕೇರಿಂಗ್ ಬೈ ದ ಸ್ಟಾಫ್, ವೆಲ್ ಕೇರಿಂಗ್. ಫ್ರೀಕ್ವೆಂಟ್ಲಿ ಬಂದು ನಮ್ಮ ಊಟದ ಬಗ್ಗೆ ಕೇಳ್ತಾರೆ, ಊಟ ಆಗಿದೆಯಾ ಅಂತ ಬಂದು ಕೇಳಿಬಿಟ್ಟು ಓಪನ್ ಮಾಡಿ ಬಂದು ಹೋಗ್ತಾರೆ. ಆಮೇಲೆ ಇದು ಒಂದು ಲೋಕಲ್ ಪ್ಲೇಸ್ ಆಗಿದ್ದರಿಂದ ನನ್ನದು ಬರ್ತ್ ಪ್ಲೇಸ್ ಈ ಕಡೆ, ಸೆಟಲ್ಡ್ ಅಟ್ ದಟ್ ಪ್ಲೇಸ್. ದೇ ಹ್ಯಾವ್ ಎ ಗುಡ್ ಲ್ಯಾಂಗ್ವೇಜ್ ಆಕ್ಸೆಂಟ್ ಆ್ಯಂಡ್ ಪ್ಲೀಸಿಂಗ್ ವೇ ಅಪ್ರೋಚ್ ಆ್ಯಂಡ್ ಆಸ್ಕಿಂಗ್ ಆ್ಯಂಡ್ ಸಪ್ಲೈಯಿಂಗ್ ದ ಐಟಮ್ಸ್ ವಾಟ್ ಐ ರಿಕ್ವೈರ್ಡ್. ಆ ಥರ ಚೆನ್ನಾಗಿ ನಾನು ಎಲ್ಲ ಹಾಸ್ಪಿಟಲ್ ಪ್ರಕಾರ ಇಲ್ಲಿ ದೇ ಆರ್ ಹ್ಯಾವಿಂಗ್ ಎ ಸ್ಪೆಷಲ್ ಕೇರ್. ಇಟ್ ಈಸ್ ಒನ್ ಆಫ್ ದ ಬಿಗ್ ಹಾಸ್ಪಿಟಲ್ ಆಫ್ ದಿಸ್ ಏರಿಯಾ. ಮುಂಚೆ ತಿಳ್ಕೊಂಡಿದ್ದೆ ಇಲ್ಲಿ ಅಷ್ಟೊಂದು ಜನ ಇಲ್ಲ ಈ ವಿಲೇಜ್ ಅಂತ ತಿಳ್ಕೊಂಡಿದ್ದೆ. ಆಫ್ಟರ್ ನಂದು ಇಲ್ಲಿ ಕಾಲು ನೋಡಿ ಸೆಟ್ ರೈಟ್ ಆಗಿ ಒಂದಿನ ಆದ ಕೂಡಲೇ, ಆಪ್ರೇಷನ್ ಆದ ಕೂಡಲೇ ಐ ಫೆಲ್ಟ್ ಐ ಗಾಟ್ ರಿಲೀಫ್. ಇಟ್ ಈಸ್ ದ ಬೆಸ್ಟ್ ಪ್ಲೇಸ್ ಫಾರ್ ಡೂಯಿಂಗ್. ಅಂದರೆ ಇಲ್ಲಿ ಕ್ಯಾಂಟೀನಲ್ಲಿ 35 ರೂಪೀಸ್ ಬ್ರೇಕ್ಫಾಸ್ಟ್ ಹಿಡಿದು ಊಟ, ಅದರ ಟೇಸ್ಟ್ ಈ ಕಡೆ ಥರ ಇದೆ, ಬಟ್ ಇಟ್ ಈಸ್ ನಮಗೆ ಸ್ವಲ್ಪ ಇಷ್ಟ ಆಗುತ್ತೆ. ಆ್ಯಂಡ್ ಚೀಪ್ ಆ್ಯಂಡ್ ಬೆಸ್ಟ್ ವಿತ್ ಆಲ್ ಫೆಸಿಲಿಟೀಸ್. ಈವನ್ ಅವರು ಹೇಳಿದರು ಫಾರ್ CT scan. If you want bill, it is some costing more, but it is very reasonable, very low for this one. We will do it. So ಅದಾಗ ಅನಿಸಿತು ಇಟ್ ಈಸ್ ದ ಬೆಸ್ಟ್ ಪ್ಲೇಸ್ ಟು ಬಿ ಕಂಪೇರಿಂಗ್ ಬ್ಯಾಂಗ್ಳೂರ್. ಇವತ್ತಿಂದ ನಾನು ನನ್ನ ಮಗಳಿಗೆ ಕೂಡ ಬೆಂಗಳೂರಲ್ಲಿ ಟ್ರಾಫಿಕಲ್ಲಿ ಕರ್ಕೊಂಡು ಹೋಗಿ ಬೇರೆ ಡಾಕ್ಟರ್ ಹತ್ರ ಬ್ಲಡ್ ರಿಪೋರ್ಟ್, ಬ್ಲಡ್ ಯೂರಿನ್ ಅದೆಲ್ಲ ಸ್ಯಾಂಪಲ್ ಅಲ್ಲಿ ಮಾಡೋದಕ್ಕಿಂತ ಬದಲು ಇಲ್ಲಿ ಅವರು ಬಂದು ಬೆಳಗಿಂದ ಬಂದು ಸಾಯಂಕಾಲವರೆಗೆ ಆಲ್ ದ ಟೆಸ್ಟ್, ಆಲ್ಮೋಸ್ಟ್ 90% ಆಫ್ ದ ಟೆಸ್ಟ್ ಅವಳು ಕಂಪ್ಲೀಟ್ ಮಾಡಿ ವಿತ್ ಅದಕ್ಕಿಂತ ಮುಂಚೆ ಬೆಳ್ತಂಗಡಿಯಲ್ಲಿ ಒಂದು 6-7 years ಬಿಫೋರ್ ಕೊರೋನಾ ಅವರಿಗಿಂತ ಆ ಬೆಳ್ತಂಗಡಿಯಲ್ಲಿ ಮಾಡಿದಕ್ಕಿಂತ ಈ ಬೆನಕ ಹಾಸ್ಪಿಟಲ್ ವಿದೌಟ್ ಎನಿ ವಿತ್ ಹೆವಿನೆಸ್ ವೆರಿ ಸಾಫ್ಟಾಗಿ ಅವರದ್ದು ಬ್ಲಡ್ ಕಲೆಕ್ಟ್ ಮಾಡಿ, ಶಿ ಈಸ್ ಹ್ಯಾವಿಂಗ್ ಫಿಯರ್ನೆಸ್ ಆಫ್ ಗಿವಿಂಗ್ ಬ್ಲಡ್. ಅವಳು ಅಚೀವ್ ಮಾಡಿದ್ದಾಳೆ. ಆ್ಯಂಡ್ ಶಿ ಹ್ಯಾಸ್ ಸೆಡ್ ಇಟ್ ಈಸ್ ದ ಬೆಸ್ಟ್ ಪ್ಲೇಸ್ ಟು ಡೂ ಆಲ್ ದಿಸ್ ಒನ್. ಇದರ ನಂತರ ನಾನು ಈ ಹಾಸ್ಪಿಟಲನ್ನು ನನಗೆ ಒಂದು ಫ್ಯಾಮಿಲಿ ಹಾಸ್ಪಿಟಲ್ ಥರ ನೋಡ್ಕೊಳ್ಳೋದಕ್ಕೆ ನನಗೆ ಆಸೆ. ಬಂದಾಗ ಆಲ್ ದ ಟೆಸ್ಟ್ ಐ ವಿಲ್ ಡೂ ಕ್ಯಾರಿ ಔಟ್ ಹಿಯರ್ ಆ್ಯಂಡ್ ಐ ವಿಲ್ ಟೇಕ್ ದ ಬೆಸ್ಟ್ ಥಿಂಗ್ ಆಫ್ ದಿಸ್ ಹಾಸ್ಪಿಟಲ್ ಫಾರ್ ಮೈ ಬ್ಯಾಲೆನ್ಸ್ ಸರ್ವಿಸ್ ಆರ್ ಲೈಫ್ ಅಂತ ನಾನು ಥಿಂಕ್ ಮಾಡಿದ್ದೇನೆ. ನಮ್ಮ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಗೋಪಾಲಕೃಷ್ಣ ಅವ್ರದ್ದು ಡ್ರೀಮು ಹಂಗೇನೆ. ಅವರು ಆ್ಯಕ್ಚುಲಿ ಇದನ್ನು ಸ್ಟಾರ್ಟ್ ಮಾಡಿರೋದೇ 8 ಬೆಡ್ಡಿಂದ. ಆವಾಗ ಬರೀ ಈ
ಏನು ಹೇಳೋದು, ಒಂದು IV ಫ್ಲೂಯಿಡ್ ಹಾಕ್ಲಿಕ್ಕೆ, ಇಲ್ಲ ಒಂದು ದಿನ ಅಡ್ಮಿಷನ್, ವಾಂತಿ ಭೇದಿ ಅಂತೆಲ್ಲ ಕೆಲವರು ಮಂಗಳೂರಿಗೆಲ್ಲ ಹೋಗ್ತಿರೋದನ್ನು ನೋಡಿಬಿಟ್ಟು ಅವರು ಈ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿರೋದು. ಅದು ಬೆಳೆದು ಇವಾಗ 130 ಬೆಡ್ವರೆಗೆ ಆಗಿದೆ. ಸೊ ಇನ್ನು ಅದೇ ಎಲ್ಲರದು ಪ್ರೋತ್ಸಾಹ, ಎಲ್ಲರದು ಈ ಸಜೆಷನ್ಸು, ವ್ಯಾಲಿಡ್ ಸಜೆಷನ್ಸ್ ಒಬ್ವಿಯಸ್ಲಿ, ಯಾಕೆಂದ್ರೆ ನೀವೆಲ್ಲರೂ ಸಿಟೀಸಲ್ಲಿರುವಂಥ ಹಾಸ್ಪಿಟಲ್ಗಳನ್ನೆಲ್ಲ ನೋಡಿ ಬಂದವರು ಇರ್ತಾರೆ. ಸೊ ಆ ಸಜೆಷನ್ಸ್ ನಮಗೆ ತುಂಬ ವ್ಯಾಲ್ಯೂ ಆಗಿರುತ್ತೆ. ಹೌದು. ಇನ್ನು ಇದರಲ್ಲಿ ಒಂದು ದ ಪ್ರೊಪ್ರೈಟರ್ ಆಫ್ ದಿಸ್ ಬಿಲ್ಡಿಂಗ್ ಅವರದು ಟೋಟಲ್ ಕೇರಿಂಗಲ್ಲಿ ಇದು ಹಾಸ್ಪಿಟಲ್ ಇದೆ. ಈ ಅವರ ವಿಸಿಟ್ 2 to 3 times ಕಮ್ಸ್ ಇನ್ ದ ನೈಟ್ ಕೂಡ ಒಂದು 10 ಗಂಟೆ ಮುಂಚೆ ಬಂದು ಹೋಗ್ತಾರೆ. ಅವರ ಫ್ಯಾಮಿಲಿ ಇನ್ವಾಲ್ವ್ಡ್, ಅವರ ಸನ್, ಅವರ ಡಾಟರ್ ಇನ್ ಲಾ, ಅವರದ್ದು ಸ್ಪೆಷಲ್ ಕೇರ್ ಇರೆಸ್ಪೆಕ್ಟಿವ್ ಆಫ್ ದ ಫೀಲ್ಡ್. ಆಸ್ ಎ ಪ್ರೊಪ್ರೈಟರ್ ಆಫ್ ದಿಸ್ ಪ್ಲೇಸ್ he takes a special care of all the patients. Yes. ಅದೊಂದಿದೆ. ಇಟ್ ಈಸ್ ಎ ಬೆಟರ್ ಫಾರ್ ಎ ಪ್ರೈವೇಟ್ ಸೆಕ್ಟರ್, ಯಾಕಂದರೆ ಅವರದ್ದು ಅವ್ರದ್ದು ಇದು ಇಂಡಿವಿಜುವಲ್ ಅವರ ಫ್ಯಾಮಿಲಿ ಪ್ರಾಜೆಕ್ಟ್ ಇದು. ಆದರೂ ಕೂಡ ದೇ ಹ್ಯಾವ್ ದ ಸರ್ವಿಸ್ ಮೋಟೋ ಆ್ಯಂಡ್ ಹೀಲಿಂಗ್ ವಾಯ್ಸ್, ಹೀಲಿಂಗ್ ಟಾಕ್, ಅದು ಅಪ್ರೋಚ್ ತುಂಬ ಚೆನ್ನಾಗಿದೆ. ಆಮೇಲೆ ಇಲ್ಲಿ ನನಗೆ ಇವಾಗ ಇನ್ನು 2 ದಿನ ಇಟ್ಟರು ಕೂಡ ನನಗೆಲ್ಲ ಹೋದರೆ ನಾನು ಮನೆಗೆ ಹೋಗೋದು ಥಿಂಕ್ ಮಾಡ್ತೇನೆ. ಈಗ ನನಗೆ ರಿಟೈರ್ ಆಗಿದ್ದೇನೆ, ಆದರೂ ಕೂಡ ಮನೆಗೆ ಹೋಗುವ ಥಿಂಕಿಂಗ್ ಇಲ್ಲಿ ಇಲ್ಲ. ಇಟ್ ಈಸ್ ಎ ವೆರಿ ಒಕೇಶನಲ್ ಸ್ಟೇ ಫಾರ್ ಮೀ, ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್, ಬಟ್ ಇಟ್ ಈಸ್ ಎ ಗುಡ್ ಪ್ಲೇಸ್ ಟು ರಿಕವರ್. ವೆರಿ ನೈಸ್ ಪ್ಲೇಸ್. ಪರಿಸರ ಭಾಳ ಗ್ರೀನರಿ ಆಗಿದೆ, ಪಕ್ಷಿಗಳ ಕೂಗು ಕೇಳುತ್ತೆ. ಇಟ್ ಈಸ್ ಎ ಗುಡ್ ಏರಿಯಾ. ಇಟ್ ಈಸ್ ಕೋಸ್ಟಲ್ ಲೆವೆಲ್. ಮತ್ತು ಚೆನ್ನಾಗಿದೆ, ಎಲ್ಲ ಫೆಸಿಲಿಟೀಸ್ಗಳೇ ಸಿಗುವಾಗ ಮತ್ತು ಚೀಪ್ ಮತ್ತು ಹಾಸ್ಪಿಟಾಲಿಟಿ ಸಿಗುವಾಗ ಆ ಥರ ನೆಸೆಸಿಟಿ ಬಂದಲ್ಲಿ ಯು ಕ್ಯಾನ್ ರಿಮೆಂಬರ್ ದಿಸ್ ಪ್ಲೇಸ್. ಇಟ್ ಈಸ್ ಎ ವರ್ತ್ಫುಲ್ ಪ್ಲೇಸ್. I will not say, I will not pray for this, but situation comes. This is one of the important place to be this one.